ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದಕ್ಕೆ ಇಂಥ ಘಟನೆಗಳಾಗ್ತವೆ. ರಾಜ ಕಾಲುವೆ ಮೇಲೆ ಒಂದು ಮಾಲ್ ಕಟ್ಟಿದ್ದಾರೆ, ಇಲ್ಲೇ ನಮ್ಮ ಆಫೀಸ್ ಹತ್ರನೇ. ಒಡೆಯೋದಕ್ಕೆ ಹೋಗಿ ನೋಡೋಣ, ಆಗಲ್ಲ. MG ರೋಡ್ ಹತ್ರ ಬಹಳ ಪ್ರಭಾವಿಯೊಬ್ಬರ ಮಾಲನ್ನು ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ದಾರೆ, ಒಡೆಯಕ್ಕೆ ಹೋಗಿ ನೋಡೋಣ, ಆಗಲ್ಲ. ಈ ಬೆಂಗಳೂರಿನ ಕುಬೇರ ಮೂಲೆ ಅಂತ ರಾಜರಾಜೇಶ್ವರಿ ನಗರಕ್ಕೆ, ಅಲ್ಲಿ ರಾಜ ಕಾಲುವೆ ಒತ್ತುವರಿ ಮಾಡಿಕೊಂಡ ಕಾರಣಕ್ಕಾಗಿ ಕೆಳ ಮಧ್ಯಮ ವರ್ಗದವರ ಮನೆಗಳನ್ನೆಲ್ಲ ಒಡೆದ್ರು. ಹೆಂಗೆ ಅಂದರೆ ಗೃಹ ಪ್ರವೇಶ ಆಗಿ ಒಂದು ವಾರ ಕೂಡ ಆಗಿರಲಿಲ್ಲ ರೀ, ಮನೆ ಮುಂದೆ ಹಾಕಿದ ಮಾಲೆ ಹಾಗೆ ಇತ್ತು. ಗೌರ್ಮೆಂಟ್ ಜಾಗ ಒತ್ತುವರಿ ಮಾಡ್ಕೊಂಡಿದ್ದೀರಿ ನೀವು ಅಂತ ಹೊಡೆದ್ರು. ಅವರೇನು ಬೇಕು ಅಂತ ಹೋಗಿ ಒತ್ತುವರಿ ಮಾಡಿಕೊಂಡಿದ್ದಲ್ಲ, ಯಾರೋ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇದು ನನ್ನದೇ ಸೈಟು ಅಂತ ಮಾರಿಬಿಟ್ಟಿದ್ರು. ಅವ್ರಿಗೆ ಕೋರ್ಟ್ನಿಂದ ಒಂದು ಸ್ಟೇ ತರೋದಕ್ಕೆ ಕೂಡ ಅವಕಾಶ ಕೊಡಲಿಲ್ಲ, ಹೋಗಿ JCB ನಿಲ್ಲಿಸಿದ್ರು. ಮಿಡ್ಲ್ ಕ್ಲಾಸು ಲೋವರ್ ಮಿಡ್ಲ್ ಕ್ಲಾಸ್ ಮನೆಗಳಿಗೆ ಬಂದಾಗ ನಿಧಾನಕ್ಕೆ ಶ್ರೀಮಂತರ ಮನೆಗಳ ಬಂದು ನೋಡಿ, ಸುದ್ದಿನೇ ಇಲ್ಲ ಅದ್ರದ್ದು, ನಿಲ್ಲಿಸೇ ಬಿಟ್ರು. ಅಲ್ಲೊಂದು ರೆಸಾರ್ಟ್ ಇದೆ, 70 ಎಕರೆ ಗೋಮಾಳದ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ರೆಸಾರ್ಟ್ ಕಟ್ಟಿದ್ದಾರೆ. ತೆರವು ಮಾಡಿ ನೋಡೋಣ, ಕಳಿಸಿ JCBನ. ಮ್ಯಾಟರ್ ಈಸ್ ಇನ್ ದ ಕೋರ್ಟ್, ಮ್ಯಾಟರ್ ಈಸ್ ಸಬ್ ಜುಡಿಸ್. ಇವಕ್ಕೆ ಯಾರು ಹೇಳೋರು ಕೇಳೋರು ಇಲ್ಲ, ಯಾರೋ ಬಂದು ಒಂದೆರಡು ಜನ ಗಂಟ್ಲು ಹರ್ಕೋತಾರೆ, ಹರ್ಕೊಳ್ಳಿ. ಇದೇ ಅಲ್ವಾ ಆಟಿಟ್ಯೂಡ್ ಅಂದರೆ? ಒಂದಲ್ಲ ಎರಡಲ್ಲ 7 ಲಕ್ಷ ಕೋಟಿ ರೂಪಾಯಿ ವಕ್ಫ್ ಆಸ್ತಿಯನ್ನು ಪ್ರಭಾವಿ ರಾಜಕಾರಣಿಗಳು ನುಂಗಿ ನೀರು ಕುಡಿದಿದ್ದಾರೆ ಅಂತ ಅನ್ವರ್ ಮಾಣಿಪ್ಪಾಡಿ ಒಂದು ರಿಪೋರ್ಟ್ ಕೊಟ್ಟರು. ವಕ್ಫ್ ಆಸ್ತಿ ಬಡ ಮುಸಲ್ಮಾನರಿಗೆ ಸೇರಬೇಕಾದ ಆಸ್ತಿ. ಎಷ್ಟು ವರ್ಷ ಆಗಿದೆ ರಿಪೋರ್ಟ್ ಕೊಟ್ಟು? ಎಲ್ಲಿದೆ ರಿಪೋರ್ಟು? ಯಾವಾಗ ಆ ಶ್ರೀಮಂತ ರಾಜಕಾರಣಿಗಳು ಯಾವ್ಯಾವ ವಕ್ಫ್ ಆಸ್ತಿ ತಗೊಂಡಿದಾರಲ್ಲ ಅದನ್ನು ವಾಪಸ್ ತಗೋತೀರಿ? ಉತ್ತರ ಇಲ್ಲ. ಅಷ್ಟು ವಕ್ಫ್ ಆಸ್ತಿ ತಗೊಂಡು ಬಡ ಮುಸ್ಲಿಮರಿಗಾಗಿ ಖರ್ಚು ಮಾಡಿಬಿಟ್ರೆ ಬಡ ಮುಸ್ಲಿಮರು ಒಬ್ಬರು ಕರ್ನಾಟಕದಲ್ಲಿ ಉಳಿಯೋದಿಲ್ಲ. 7 ಲಕ್ಷ ಕೋಟಿ ರೂಪಾಯಿ ಒಂದು ಅಂದಾಜಿನ ಪ್ರಕಾರ ವಕ್ಫ್ ಆಸ್ತಿ ಒತ್ತುವರಿ ಆಗಿರೋದು. ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಅದನ್ನು ಮಾಡಿ ಅದನ್ನು ತೆರವು ಕಳಿಸಿ ಅವರ ಆಸ್ತಿಗಳಿಗೆ JCBನ. ಆಗಲ್ಲ. ದೇವಸ್ಥಾನಗಳ ನುಗ್ಗಿಸಿ ನಡೆಯುತ್ತೆ. ಇಷ್ಟೆಲ್ಲ ವಿವಾದ ಆದ ನಂತರ ಈಗ ತಲೆದಂಡ ಯಾರಿಗಾಗತ್ತೆ ಅಂದರೆ, ತಹಶೀಲ್ದಾರ್ಗೆ ಶೋಕಾಸ್ ನೋಟಿಸ್ ಕೊಡಿ, DC ಶೋಕಾಸ್ ನೋಟಿಸ್ ಕೊಡಿ ಹೇಳ್ತಾರೆ ಅವರು. ತಹಶೀಲ್ದಾರ್ ಹೇಳ್ತಾರೆ ನನಗೆ DC ಆರ್ಡರ್ ಮಾಡಿದ್ರು, ನಾನು JCB ಕಳಿಸ್ದೆ. DC ಹೇಳ್ತಾರೆ ಚೀಫ್ ಸೆಕ್ರೆಟರಿ ಆರ್ಡರ್ ಮಾಡಿದ್ರು, JCB ಕಳಿಸ್ದೆ. ಚೀಫ್ ಸೆಕ್ರೆಟರಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ತೋರಿಸ್ತಾರೆ. ಈ ರವಿಕುಮಾರ್ ಚೀಫ್ ಸೆಕ್ರೆಟರಿ ಕುತ್ಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಏನಿದೆ, ಹೈಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಏನಿದೆ ಅನ್ನೋದು ಡೀಟೇಲ್ ಆಗಿ ನೋಡಿದ್ರೆ ಇಂಥದ್ದೊಂದು ಆದೇಶ ಕೊಡ್ತಾ ಇರಲಿಲ್ಲ. ಅವರೇ ಬರೀತಾರೆ ಇದರಲ್ಲಿ. Regarding the demolition, relocation, regularization of the unauthorized religious construction constructed in public places. ಅಂದರೆ ಅನಧಿಕೃತವಾಗಿ ಕಟ್ಟಲಾದ ಧಾರ್ಮಿಕ ಕೇಂದ್ರಗಳನ್ನು ಅಧಿಕೃತಗೊಳಿಸುವ ಬಗ್ಗೆ, ಸ್ಥಳಾಂತರಗೊಳಿಸುವ ಬಗ್ಗೆ ಮತ್ತು ಧ್ವಂಸಗೊಳಿಸುವ ಬಗ್ಗೆ. ಧ್ವಂಸ ಅನ್ನೋದು ನಿಮ್ಗೊಂಚೂರು ಹರ್ಟ್ ಆಗ್ಬೋದು, ದಟ್ ಈಸ್ ವಾಟ್ ಇಟ್ ಮೀನ್ಸ್. ಭಾಳ ಚೆನ್ನಾಗಿ ತೆರವುಗೊಳಿಸೋದು ಅಂದ್ರೆ ಅದೇನು JCB ಹಚ್ಚಿ ಕೆಡುವುದೇ ಅರ್ಥ. ಧ್ವಂಸಗೊಳಿಸೋದನ್ನೇ ಸ್ವಲ್ಪ ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ನಲ್ಲಿ ತೆರವುಗೊಳಿಸೋದು ಅಂತ ಹೇಳ್ತಾರೆ. ಎಂಡಲ್ಲಿ ಇವರೇ ಆರ್ಡರ್ ಮಾಡ್ತಾರೆ. ಇದರಲ್ಲಿ ಈ ಆರ್ಡರ್ 3 ಡೈರೆಕ್ಷನ್ ವೆರಿ ಕ್ಲಿಯರ್ ಆಗಿ ಆರ್ಡರ್ ಮಾಡ್ತಾರೆ. 3 ಡೈರೆಕ್ಷನ್ಗಳನ್ನು ಕೊಡ್ತಾರೆ. ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಈಸ್ ಡೈರೆಕ್ಟೆಡ್ ಟು ಪ್ರಿಪೇರ್ ದಿ execute an action plan from 15th July 2021 ಫಾರ್ ಡೆಮಾಲಿಷಿಂಗ್. ಅಂದರೆ ರೀಲೊಕೇಶನ್ನು ಸುಪ್ರೀಂ ಕೋರ್ಟ್ ಹೇಳಿದ್ದು ಸಂಬಂಧ ಇಲ್ವಾ? ರೆಕಗ್ನಿಷನ್ ಮಾಡಿ ಅಂತ ಹೇಳ್ತಲ್ಲ, ರೆಗ್ಯುಲರೈಸ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎರಡೂ ಹೇಳಿದ್ವಲ್ಲ, ಸಂಬಂಧ ಇಲ್ವಾ? ನೀವ್ಯಾಕೆ ಡೆಮಾಲಿಷನ್ ಅಂತ ಹೇಳ್ತೀರಿ? ಅದಕ್ಕೆ 15ನೇ ತಾರೀಕಿನಿಂದ ಡೆಮಾಲಿಷನ್ ಕೆಲಸ ಶುರುವಾಗಬೇಕು. ಟಾಸ್ಕ್ ಹೆಂಗೆ ಕೊಡ್ತಾರೆ ನೋಡಿ ಇಲ್ಲಿ. ಅಟ್ಲೀಸ್ಟ್ 1 ಇಲ್ಲಿಗಲ್ ರಿಲಿಜಿಯಸ್ ಸ್ಟ್ರಕ್ಚರ್ ಪರ್ ತಾಲೂಕಾ ಎವ್ರಿ ವೀಕ್. ವಾರಕ್ಕೆ ಕೊನೆ ಪಕ್ಷ 1 ಧಾರ್ಮಿಕ ಕೇಂದ್ರವನ್ನು ಕೆಡವಬೇಕು. ಮುಖ್ಯ ಕಾರ್ಯದರ್ಶಿಗಳ ಆದೇಶ ಇದೆ. ಜುಲೈ 1ನೇ ತಾರೀಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹೊರಡಿಸ್ತಾರೆ. ಹೈಕೋರ್ಟ್ ಆರ್ಡರ್ ಬಂದಿದ್ದು ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೇ. ಇದು ತಾಲೂಕಿಗೆ ಒಂದಾಯ್ತಲ್ಲ,
ಸಿಟಿಗಳಿಗೆ ಹೇಳ್ತಾರೆ ನೋಡಿ ಇಲ್ಲಿ, ಆಲ್ ಅರ್ಬನ್ ಲೋಕಲ್ ಬಾಡೀಸ್ ಆರ್ ಡೈರೆಕ್ಟೆಡ್ ಟು ಪ್ರಿಪೇರ್ ಅಂಡ್ ಎಕ್ಸಿಕ್ಯೂಟ್ ಅನ್ ಆಕ್ಷನ್ ಪ್ಲಾನ್ ಫ್ರಮ್ 15th July 2021 ಫಾರ್ ಡೆಮಾಲಿಷಿಂಗ್ ಅಟ್ಲೀಸ್ಟ್ ಒನ್ ಇಲ್ಲಿಗಲ್ ರಿಲಿಜಿಯಸ್ ಸ್ಟ್ರಕ್ಚರ್ ಪರ್ ಡಿವಿಷನ್ ಎವ್ರಿ ವೀಕ್. ಸಿಟಿ ಲಿಮಿಟ್ಸ್ನವರು ವಾರಕ್ಕೆ ಒಂದು ರಿಲಿಜಿಯಸ್ ಸ್ಟ್ರಕ್ಚರನ್ನು ಪ್ರತಿ ಡಿವಿಷನ್ನವ್ರು ಕೆಡವಬೇಕು. ಮಂತ್ಲಿ ಕಂಪ್ಲಯನ್ಸ್ ರಿಪೋರ್ಟ್ ಆಸ್ ಪರ್ ದ ಅಬೌವ್ ಡೈರೆಕ್ಷನ್ ಶುಡ್ ಬಿ ಸಬ್ಮಿಟೆಡ್ ಟು ದ ಗವರ್ನಮೆಂಟ್ ಅಡ್ರೆಸ್ಸಿಂಗ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ರೂಮ್ ನಂಬರ್ 220 2nd floor ಬ್ಲಾ ಬ್ಲಾ ಬ್ಲಾ. ತಿಂಗಳಿಗೊಂದು ಸಲ ರಿಪೋರ್ಟ್ ಕೊಡ್ಬೇಕು, ನೀವು ಎಷ್ಟೆಷ್ಟು ದೇವಸ್ಥಾನ ಓಡಿದ್ರಿ, ಎಷ್ಟೆಷ್ಟು ದರ್ಗಾ ಓಡಿದ್ರಿ, ಎಷ್ಟೆಷ್ಟು ಚರ್ಚ್ ಓಡಿದ್ರಿ ಅಂತ. ದಿಸ್ ಈಸ್ ದ ಆರ್ಡರ್. ಈಗ ಉತ್ತರ ಕೊಡಿ. ಒಡೆದಿರುವ ದೇವಸ್ಥಾನ ಸುಪ್ರೀಂ ಕೋರ್ಟ್ ಆರ್ಡರ್ ಕ್ಲಿಯರ್ ಆಗಿ ಹೇಳುತ್ತಲ್ವಾ, 2009 29/9/2009 ನಂತರ ಕಟ್ಟಲಾದ ದೇವಸ್ಥಾನಗಳು, 1985ರಲ್ಲಿ ಕಟ್ಟಲಾದ ದೇವಸ್ಥಾನವನ್ನು ಹೆಂಗೆ ಈ ಲಿಸ್ಟಿಗೆ ಸೇರಿಸಿದ್ರಿ? ದಕ್ಷಿಣ ಕನ್ನಡದಿದೆ 700 ವರ್ಷಗಳ ರಿಟರ್ನ್ ಇತಿಹಾಸ ಇದೆ ಆ ದೇವಸ್ಥಾನಕ್ಕೆ, ದೈವಸ್ಥಾನಕ್ಕೆ. ಅದನ್ನು ಕೆಡವ್ತೀನಿ ಅಂತ ಬಂದಿದ್ದೀರಿ. ಜನ ಅಟ್ಟಾಡಿಸ್ಕೊಂಡು ಹೊಡೆಯಲ್ವಾ? 700 ವರ್ಷಗಳ ದೇವಸ್ಥಾನದ ಇತಿಹಾಸ ಇದೆ ರೀ ಇದಕ್ಕೆ. ವೈದ್ಯನಾಥ ರಂಗ ಮಂದಿರ, ದಿ ರಿಟರ್ನ್ ಹಿಸ್ಟ್ರಿ ಆಫ್ 700 years, ಇದನ್ನ ಲಿಸ್ಟಿಗೆ ಹಾಕಿಬಿಟ್ಟಿದ್ದಾರೆ. ಒಟ್ನಲ್ಲಿ ಟಾರ್ಗೆಟ್ ರೀಚ್ ಆಗಬೇಕು. ಆ ದಕ್ಷಿಣ ಕನ್ನಡದ ಜಿಲ್ಲಾಡಳಿತಕ್ಕೆ ಚಾಲೆಂಜ್ ಮಾಡ್ತೀವಿ ನಾವು, ತೋರಿಸ್ತೀವಿ ನಿಮಗೆ ಅಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಎನ್ಕ್ರೋಚ್ ಆಗಿದೆ ಅಂತ. ಕಳಿಸಿ ನೋಡೋಣ ನಾಳೆ JCB, ಧೈರ್ಯ ಇದ್ದರೆ. ಪುಗ್ಸಟ್ಟೆ ಬಿದ್ದಿದ್ದಾರಾ? ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೆ ಭಕ್ತರು ಅಂದರೆ ಪುಗ್ಸಟ್ಟೆ ಬಿದ್ದಿದ್ದಾರೆ. ಏನು ಮಾಡಿದ್ರು ನಡೆದು ಬಿಡು. ಇವರ ಲೆಟರ್ನಲ್ಲಿ ಇವರೇ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಅಂತ. 2009 ನಂತರ ಕಟ್ಟಲಾದ ದೇವಸ್ಥಾನಗಳು, ಇದಕ್ಕೆ ಹೆಂಗ್ರಿ ನೋಟಿಸ್ ಕೊಟ್ರಿ? 700 ವರ್ಷಗಳ ಹಿಂದೆ ಇದಕ್ಕೆ ಅಡಿಪಾಯ ಹಾಕೋರು ಯೋಚನೆ ಮಾಡಬೇಕಾಗಿತ್ತು. 700 ವರ್ಷ ಆದ ನಂತರ ಈ ದೇಶಕ್ಕೊಂದು ಸ್ವಾತಂತ್ರ್ಯ ಬರುತ್ತೆ, ಇಲ್ಲೊಂದು ಸಂವಿಧಾನ ಇರುತ್ತೆ, ಇಲ್ಲೊಂದು ಕಾನೂನು ಇರುತ್ತೆ, ಇಲ್ಲಿ ಕೋರ್ಟ್ಗಳಿರ್ತವೆ, ಕಚೇರಿಗಳಿರ್ತವೆ, ರಾಜಕೀಯ ಪಕ್ಷಗಳಿರ್ತವೆ, BJP ಅಂತ ಅಧಿಕಾರಕ್ಕೆ ಬರುತ್ತೆ, ಬಸವರಾಜ ಬೊಮ್ಮಾಯಿ ಅನ್ನೋಂಥವ್ರು ಮುಖ್ಯಮಂತ್ರಿ ಆಗ್ತಾರೆ. ಅವರ ಕಾಲದಲ್ಲಿ ಅನಧಿಕೃತ ಅಂತ ಈ ದೇವಸ್ಥಾನ ಕನ್ಸಿಡರ್ ಆದರೆ ಏನು ಮಾಡೋದು ಅಂತ 700 ವರ್ಷದಿಂದ ಯೋಚನೆ ಮಾಡಬೇಕಾಗಿತ್ತವರು ಅಲ್ವಾ? ದಿಸ್ ಈಸ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ಒಬ್ಬರು ಕ್ಲಾರಿಫಿಕೇಶನ್ ಆದರೂ ಕೊಡಿ, ಈ ದೇವಸ್ಥಾನ ಹೆಂಗಿದ್ರಲ್ಲಿ ಈ ಲಿಸ್ಟ್ನಲ್ಲಿ ಬಂತು ಅಂತ. 2009 ನಂತರ ಕಟ್ಟಿದ್ದು ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿರುವಾಗ 1985ರಲ್ಲಿ ಕಟ್ಟಿರುವ ದೇವಸ್ಥಾನ ಹೆಂಗೆ ಈ ಲಿಸ್ಟಿಗೆ ಬಂತು? ಉತ್ತರ ಕೊಡಿ ಒಬ್ಬರು ನೋಡೋಣ. ರೆಗ್ಯುಲರೈಸ್ ಮಾಡ್ತೀವಿ, ಸೆಕೆಂಡ್ ಆಪ್ಷನ್ ಆಗಿ ರೀಲೊಕೇಶನ್ ಮಾಡ್ತೀವಿ ಅಂದರೆ ಈ JCB ಹಚ್ಚಿದ್ರಲ್ಲ ಈ ದೇವಸ್ಥಾನಗಳ ಪೈಕಿ, ಈ ಧಾರ್ಮಿಕ ಕೇಂದ್ರಗಳ ಪೈಕಿ 100ಕ್ಕೆ 90ರಷ್ಟು ಉಳ್ಕೊಳ್ತವೆ. 100ಕ್ಕೆ 90ರಷ್ಟು. ಸಾರ್ವಜನಿಕರಿಗೆ ತೀರಾ ತೊಂದರೆ ಆಗೋ ಹಂಗೆ ಇತ್ತೀಚೆಗೆ ಯಾವುದಾದ್ರೂ ದೇವಸ್ಥಾನ ಕಟ್ಟಿದ್ರೆ, ಚರ್ಚೋ ಮಸೀದಿನೋ ದರ್ಗಾನೋ ಕಟ್ಟಿದ್ರೆ ಕನ್ಸಿಡರ್ ಇಟ್. ಯಾವನ್ ಬೇಡ ಅಂದ? ಆ ಶ್ರದ್ಧೆಗಿರುವಂಥ ಇತಿಹಾಸ ನಿಮಗೆ ಪರಿಗಣನೆಗೆ ಬರೋದಿಲ್ಲ ಅಂದ್ರೆ ಏನರ್ಥ ಅದು? ಈಗೆಲ್ಲ ಸೇರ್ಕೊಂಡು ಯಾರ್ಯಾರು ತಹಶೀಲ್ದಾರ್ ಎಷ್ಟೆಷ್ಟು ದೇವಸ್ಥಾನ ಹೊಡೆದ್ರಿ, ಯಾಕೆ ಹೊಡೆದ್ರಿ ಅಂತ ಶೋಕಾಸ್ ನೋಟಿಸ್ ಕೊಡ್ತಾರಂತೆ. DC ಹೇಳಿದ ಮೇಲೆ ತಹಶೀಲ್ದಾರ್ ಹೊಡೆದಿರ್ತಾರೆ, ಚೀಫ್ ಸೆಕ್ರೆಟರಿ ಹೇಳಿದ ಮೇಲೆ DC ಹೊಡೆಯೋಕೆ ಆರ್ಡರ್ ಮಾಡಿರ್ತಾರೆ. ಈ ಟೈಮ್ನಲ್ಲಿ ಇದೆಲ್ಲ ಬೇಕಾಗಿತ್ತು ನೋಡಿ ರಾಜ್ಯಕ್ಕೆ. ಸುಪ್ರೀಂ ಕೋರ್ಟ್ ಆರ್ಡರ್ ಅಂದಮೇಲೆ ಇಡೀ ದೇಶಕ್ಕೆ ಅನ್ವಯ ಆಗುತ್ತಲ್ವ, ಕರ್ನಾಟಕಕ್ಕೆ ಮಾತ್ರ ಅಲ್ಲ. ಬೇರೆ ರಾಜ್ಯದವ್ರು ಏನು ಮಾಡಿದ್ರು ಹಂಗಿದ್ರೆ? ಅಲ್ಲೂ ಹಿಂಗೆ ನುಗ್ಗಿಸ್ಬಿಟ್ಟಿದ್ದಾರೆ JCBನ. ಐ ಟೆಲ್ ಯು, ಉದಾಹರಣೆಗಳ ಸಮೇತ ಹೇಳ್ತೀನಿ. ಜೊತೆಗೆ ರಾಜಕೀಯ ಜಟಾಪಟಿ. ಈಗ ಸಿದ್ದರಾಮಯ್ಯನವರು ತೆಗೆದುಕೊಂಡಂತಹ ಸ್ಟ್ಯಾಂಡ್ ತುಂಬ ಜನರಿಗೆ ಇಷ್ಟ ಆಯಿತು. ಟ್ವೀಟ್ ಮಾಡಿದ್ರು ಅವರು, ಧರ್ಮ ಸೂಕ್ಷ್ಮಕ್ಕೆ ಕೈ ಹಾಕ್ತಾ ಇದ್ದೀರಿ, ಸ್ಥಳೀಯ ಜನರ ಅಭಿಪ್ರಾಯ ಪಡೆಯದೆ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇಂಥದ್ದು ಮಾಡಬೇಡಿ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದೀರಿ ಅಂತ. ಇವರಿಗೆ ಪ್ರತಾಪ್ ಸಿಂಹ ಮಾತಾಡೋ ತನಕ ಇದು ಸೀರಿಯಸ್ ಮ್ಯಾಟ್ರು ಅಂತ ಕೂಡ ಅನ್ನಿಸ್ಲಿಲ್ಲ. KDP ಸಭೆಯಲ್ಲಿ ಪ್ರತಾಪ್ ಸಿಂಹ ಫಾರ್ ದ ಫಸ್ಟ್ ಟೈಮ್ ಇದನ್ನು ರೇಸ್ ಮಾಡಿದ್ದು. ಅಲ್ಲಿ ತನಕ ಇದೊಂದು ಸೀರಿಯಸ್ ಮ್ಯಾಟರ್ ಅಂತ ಕೂಡ ಅನಿಸಿರಲಿಲ್ಲ. ಯಾರ ಕಟ್ಟಿದ್ದ ದೇವಸ್ಥಾನ? ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಒಡಿಯೋಣ.
ಸುಪ್ರೀಂ ಕೋರ್ಟ್ ಆರ್ಡರನ್ನು ಆ್ಯಸ್ ಇಟ್ ಈಸ್ ನಾವು ಇಂಪ್ಲೈ ಮಾಡ್ತೀವಿ ಅಂತ ಹೋದರೂ ಕೂಡ 190 ದೇವಸ್ಥಾನಗಳು ಉಳ್ಕೊಳ್ತವೆ. 14ನೇ ಶತಮಾನದಲ್ಲಿ ಆ ಬುಚ್ಚಿಕನ್ ಅಂತ ಒಬ್ಬ ರಾಜ ಇದ್ದ. ಬುಚ್ಚಿಕನ್ ಅಂದರೆ ಮೂರ್ತಿ ಭಂಜಕ ಅಂತ, ದೇವಸ್ಥಾನ ಒಡೆಯೋನು ಅಂತ ಅವನಿಗೆ ನಿಕ್ನೇಮ್ ಬಂದಿತ್ತದು. ಕಾಶ್ಮೀರದಲ್ಲಿದ್ದಂಥ ಒಂದೇ ಒಂದು ಸುಂದರ ದೇವಸ್ಥಾನವನ್ನು ಬಿಡಲಿಲ್ಲ ಬುಚ್ಚಿಕನ್. 14ನೇ ಶತಮಾನದ ಕತೆ ಹೇಳ್ತೀವಿ. ಬಿಡಿ, ಆವಾಗ ಸಂವಿಧಾನ ಇರಲಿಲ್ಲ, ಕಾನೂನು ಇರಲಿಲ್ಲ, ದೇಶಕ್ಕೊಂದು ಸ್ವಾತಂತ್ರ್ಯ ಇರಲಿಲ್ಲ, ಏನೋ ಆಗೋಯ್ತು. ಈಗಾಗ್ತಾ ಇದೆಯಾ ಇದು? ಈಗ ಎಲ್ಲ ಇರೋವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.